ಅವ್ರನ್ನ ಯಾರು ಕಂಪೇರ್ ಮಾಡಿದ್ರೆ ಇವ್ರ ಪ್ರಧಾನಿ ಅಂತೂ ಕರೀಲಿಕ್ಕೆ ಅಷ್ಟೊಂದು ಸಂಬಂಧಿಸಿಲ್ಲ. ಇವ್ರು ಹೇಳ್ತಾರು 10 ವರ್ಷದೊಳಗ ಏನು ಚಾರ್ಜ್ ಇಲ್ಲ, ಅವ್ರ ಮೇಲೆ ಏನು ಆರೋಪ ಇಲ್ಲ, ಯಾವ್ದಿಲ್ಲ. 18 ವರ್ಷ 20 ವರ್ಷ ಮಾಡಿದ್ರಲ್ಲ ಅವ್ರ ಮೇಲೆ ಚಾರ್ಜ್ ಇದೆ, ಅವ್ರ ಮಂತ್ರಿಮಂಡಲದಲ್ಲಿ ಚಾರ್ಜ್ ಇದೆ. ಆಳ್ಕೆ ಮಾಡ್ಬೇಕಾದ್ರೆ ದೇಶದ ಎಲ್ಲಾ ಭವಿಷ್ಯ ಗೊತ್ತಿರು, ಯಾವ ಮನುಷ್ಯರಿಗೆ ಇತಿಹಾಸ ಗೊತ್ತೈತಿ, ಇತಿಹಾಸ ನಿರ್ಮಾಣ ಮಾಡಕ್ ಸಾಧ್ಯ. ನನ್ನ ಸೀನಿಯರ್ ವಕೀಲ ಈ 20 ವರ್ಷ ಅವಧಿ ಒಳಗ ನಾನು ಒಮ್ಮೆ ನೋಡಿಲ್ಲ. ಮೋದಿ 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 ಏನ್ ಮಾಡ್ಯಾರಪ್ಪ ಅಂದ್ರೆ ಎಲ್ಲ ಅವ್ರು ಮಾಡ್ಯಾರ. ಏನ್ ಮಾಡ್ಯಾರ ಹೇಳಿ 1 2 3 4 ಹೇಳ್ರಿ, ನಂಬರ್ ಆಫ್ ವರ್ಕ್ ಹೇಳ್ರಿ. ಅವ್ರದ್ದು ತೋರಿ ಏನ್ ಮಾಡಿದ್ರ ಬಹಳ ಜನರು ನೋಡ್ರಿ, ಎಲ್ಲಾರು ಎಲ್ಲ ಕಾಲಕ್ಕೂ ಮೋಸ ಮಾಡಕ್ ಸಾಧ್ಯ ಇಲ್ಲ. ಕಾಂಗ್ರೆಸ್ 100% ಕಾಂಗ್ರೆಸ್. ಸರ್ ನಿಮ್ಮ ಹೆಸರು? KR ಪಾಟೀಲ್, ಅಡ್ವೊಕೇಟ್, ಸೀನಿಯರ್ ಅಡ್ವೊಕೇಟ್. ಎಷ್ಟು ವರ್ಷ ನಿಮ್ಗೆ? ನಾವು ರನ್ನಿಂಗ್ 79. ಎಷ್ಟು ವರ್ಷ ನಿಮ್ಗೆ? ನನಗೆ 79. 79. 80 ರನ್ನಿಂಗ್. ಓ ಮೈ ಗಾಡ್. ನಿಮ್ಮ ವಯಸ್ಸಿನ ಮುಂದೆ ನಮ್ಮ ಅನುಭವ ಏನು ಅಲ್ಲ. ಸಾಕಷ್ಟು ಚುನಾವಣೆ ನೋಡಿರ್ತೀರಾ. ಎಸ್ಪೆಷಲಿ ಕಳೆದ 20 ವರ್ಷದಲ್ಲಿ PC ಗದ್ದಿಗೌಡ್ರು, ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಮೋದಿ, ಹಿಂದೆ ವಾಜಪೇಯಿ ಆಗಿರ್ಬೋದು, PV ನರಸಿಂಹರಾವ್ ಆಗಿರ್ಬೋದು, ಜೊತೆಗೆ ದೇವೇಗೌಡರು ಆಗಿರ್ಬೋದು, ಮನಮೋಹನ್ ಸಿಂಗ್ ಆಗಿರ್ಬೋದು. ನಿಮ್ಮ ಅನುಭವದಲ್ಲಿ ನೀವು ನೋಡಿದ ಬೆಸ್ಟ್ ಪ್ರಧಾನಿ ಯಾರು? ಅವ್ರನ್ನ ಯಾರು ಕಂಪೇರ್ ಮಾಡಿದ್ರೆ ಇವ್ರ ಪ್ರಧಾನಿ ಅಂತೂ ಕರೀಲಿಕ್ಕೆ ಅಷ್ಟೊಂದು ಸಂಬಂಧಿಸಿಲ್ಲ. ಮೋದಿ ಅವ್ರನ್ನ. ಯಾಕಂದ್ರೆ ಎಂತೆಂತ ಶ್ರೀಮಂತರ ಮಂತ್ರಿ, ಹೈಲಿ ಕ್ವಾಲಿಫಿಕೇಟ್, ಫಾರಿನ್ ಎಜುಕೇಟೆಡ್. ಹೇಳಿ. ಜವಾಹರ್ಲಾಲ್ ನೆಹರು ಅವರು ಮೊದಲೇ ಪ್ರಧಾನಿ. ಹೌದು. ಅವರು ಲಾ ಗ್ರಾಜುಯೇಟ್, ಭಾರತ್ ಲಾ, ಇಂಗ್ಲೆಂಡ್. ಅವ್ರ ತಂದೆ ಮೋತಿಲಾಲ್ ನೆಹರು, ಅವರು ಇಂಗ್ಲೆಂಡ್. ಕೆಲವು ಅಗರ್ಭ ಶ್ರೀಮಂತರಲ್ಲಿ ಜಗತ್ತಿನಲ್ಲಿ ಅವ್ರ ಫ್ಯಾಮಿಲಿ. ನೆಹರು ಇಸ್ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಇನ್ ದಿ ಮೌತ್, ನೀಸ್ ಮೌತ್. ಬಂಗಾರದ ಚಮಚೆ ಇಟ್ಕೊಂಡು ಬಾಯಾಗ ಚಮಚೆ ಇಟ್ಕೊಂಡು ಹೊಟ್ಟಿದ್ರು. ಅಷ್ಟೊಂದು ಅಗರ್ಭ ಶ್ರೀಮಂತ. ತನ್ನ ಸ್ವಂತಕ್ಕೆ ಏನು ಇಟ್ಕೊಳ್ಳಿಲ್ಲ ಅವರು. ಒಂದು ಕಮಲಾ ಮೆಮೋರಿಯಲ್ ಹಾಸ್ಪಿಟಲ್, ಒಂದು ದೊಡ್ಡ ಅಲಹಾಬಾದ್ನಲ್ಲಿ ಒಂದು ದೊಡ್ಡ ಬಂಗಲೆ, ಸುಮಾರು ಒಂದು 3 ಟೌನ್ ಅಷ್ಟು. ಆ ಬಂಗಲೆ ರಿಲೇಟೆಡ್ ಟು ದಿ ಗೌರ್ಮೆಂಟ್ ಇನ್ ದ ನೇಮ್ ಆಫ್ ಹಿಸ್ ವೈಫ್. ಕಮಲಾ ಮೆಮೋರಿಯಲ್ ಹಾಸ್ಪಿಟಲ್ ಇವತ್ತು ಇದೆ. ಅವ್ರು ಸಣ್ಣ ವಯಸ್ಸಲ್ಲೇ ಅವರು ಮಿಸಸ್ ತೀರ್ಕೊಂಡ್ಮೇಲೆ ದೇಶಕ್ಕಾಗಿ ಎಲ್ಲರೂ ತ್ಯಾಗ ಮಾಡಿದ್ರು. ನೆಹರು ಅವರು ಎಲ್ಲ ತ್ಯಾಗ ಮಾಡಿದ್ರು ಅವರು. ಮಹಾತ್ಮ ಗಾಂಧಿ ಅವ್ರ ನಂತರ ಏನಾದ್ರು ಸೆಕೆಂಡ್ ತ್ಯಾಗ ಮಾಡಿದ್ರ ಜವಾಹರ್ಲಾಲ್. ಮತ್ತೆ ಯಾಕೆ ಬಿಜೆಪಿ? ಆಮೇಲೆ ಅವ್ರ ಮಗಳು, ಅವ್ರ 18 ವರ್ಷ 16 ವರ್ಷ 18 ವರ್ಷ ಪ್ರಧಾನಮಂತ್ರಿ ಹೇಳಿದ್ರು. ಇವ್ರು ಹೇಳ್ತಾರು 10 ವರ್ಷದೊಳಗ ಏನು ಚಾರ್ಜ್ ಇಲ್ಲ, ಅವ್ರ ಮೇಲೆ ಏನು ಆರೋಪ ಇಲ್ಲ, ಯಾವ್ದಿಲ್ಲ. ಹಾಗಾದ್ರೆ 20 ವರ್ಷ ಮಾಡಿದಾರಲ್ಲ ಅವರು. 18 ವರ್ಷ 20 ವರ್ಷ ಮಾಡಿದಾರಲ್ಲ ಅವ್ರ ಮೇಲೆ ಚಾರ್ಜ್ ಇದೆ, ಅವ್ರ ಮಂತ್ರಿಮಂಡಲದಲ್ಲಿ ಚಾರ್ಜ್ ಇದೆ. ಎಲ್ಲಾದ್ರೆ ಅದೇ ಅವರೆಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ನಮ್ಮ ದೇಶದ ಜನ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಎಲ್ಲ ಅಧಿಕಾರಗಳು ಪಡ್ಕೋಬೇಕು, ಎಲ್ಲ ಹಕ್ಕುಗಳನ್ನ ಪ್ರಸ್ತಾಪ ಮಾಡ್ಕೋಬೇಕು ಅಂತ ಉದ್ದೇಶದಿಂದ ಅವ್ರು ರಾಜಕೀಯದಿಂದ ಬಂದವರು. ಇವರೆಲ್ಲ ಸ್ವಾತಂತ್ರ್ಯ ನಂತರ ಹುಟ್ಟಿದವರು. 1950-51 ಹುಟ್ಟಿರ್ಬೇಕು ಮೋದಿ ಅವರು. ಈಗೇನ್ ಟೀಮ್ ಐತಿಲ್ಲ ಮೋದಿ ಅವರು. ಇವ್ರು ಯಾರು? ಅದಕ್ಕೆ ಪದೇ ಅವ್ರು ಇವ್ರು ಹೇಳ್ತಾರೆ, ಯಾರು? ಖರ್ಗೆ ಸಾಹೇಬ್ರು. ಸ್ವಾತಂತ್ರ್ಯ ಚಳವಳಿಯೊಳಗ ನಿಮ್ಮ ಮನೆಯೊಳಗ ನ್ಯಾಯ ಶುದ್ಧ ಸತ್ತಿಲ್ಲ. ನಿಮ್ಮ ಮನೆಯಲ್ಲಿ ಒಂದು ನ್ಯಾಯ ಶುದ್ಧ ದೇಶಕ್ಕಾಗಿ ತ್ಯಾಗ ಮಾಡಿಲ್ಲ. ಎಷ್ಟು ಮಂದಿ ತ್ಯಾಗ ಮಾಡಿದಾರೆ? ಸಹಸ್ರ ಸಂಖ್ಯೆಯಲ್ಲಿ ತ್ಯಾಗ ಮಾಡಿದ್ರು. ಲಕ್ಷ ಜನರು. ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ಸಾವಿರಾರು ಜನ ಅದಕ್ಕೆ ಜಮೀನ್ದಾರ್ ಇದ್ರು. ನಮ್ಮ ಜಿಲ್ಲೆಯಲ್ಲಿ ಸಾವಿರಾರು ಎಕರೆ ಜಮೀನ್ದಾರ್ ಇದ್ರು. ಅವ್ರೆಲ್ಲರೂ ಯಾವಾಗ ಲ್ಯಾಂಡ್ ಮೇಲೆ ಆಕ್ಟ್ ಬರೋಣ ಎಲ್ಲ ಸರೆಂಡರ್ ಮಾಡಿಬಿಟ್ರು. ಏನು ತಗೊಳ್ಳಿಲ್ಲ. ಬಡವರಿಗಾಗಿ ಎಲ್ಲಾನು ತ್ಯಾಗ ಮಾಡಿದ್ರು. ಇವ್ರು ಯಾರು ತ್ಯಾಗ ಮಾಡಿ ಬಂದಾರ್ರಿ? ಮನುಷ್ಯ ಒಂದು ಆಳ್ಕೆ ಮಾಡ್ಬೇಕಾಗಿತ್ತು. ಆಳ್ಕೆ ಮಾಡ್ಬೇಕಾದ್ರೆ ದೇಶದ ಎಲ್ಲಾ ಭವಿಷ್ಯ ಗೊತ್ತಿರು, ಯಾವ ಮನುಷ್ಯರಿಗೆ ಇತಿಹಾಸ ಗೊತ್ತೈತಿ ಅವ ಇತಿಹಾಸ ನಿರ್ಮಾಣ ಮಾಡಕ್ ಸಾಧ್ಯ. ಯಾವ ಮನುಷ್ಯಗೆ ಇತಿಹಾಸ ಗೊತ್ತೈತಿ, ಇತಿಹಾಸದ ಪರಿಣಿತರು, ಇತಿಹಾಸದ ಹೋರಾಟಗಾರರು, ಆ ಮನುಷ್ಯನಿಗೆ ಮಾತ್ರ ದೇಶದ ಕಷ್ಟ ಸುಖಗಳನ್ನ ಇರ್ಲಿಕ್ಕೆ ಸಾಧ್ಯ. ಎಲ್ಲಾನು ಮಾಡುದು, ಎಲ್ಲಾನು ಮುಚ್ಚಿಡುದು. ನೋಡ್ರಿ, ನಾವು ಯಾರ ಬಗ್ಗೆ ತ್ಯಾಗ ಮಾಡೋದು ಹೇಳುದಿಲ್ಲ. ಗದ್ದಿಗೌಡ ಬಗ್ಗೆ ಅಭಿಪ್ರಾಯ ಮಾಡೋದು ತಪ್ಪು ಮಾಡೋದಿಲ್ಲ. ಅವರೊಬ್ರು ವಕೀಲ, ನಾನೋ ವಕೀಲಾಗಿ 20 ವರ್ಷದೊಳಗೆ ಅವ್ರ ಮುಖವಾಮಿ ನೋಡಿಲ್ಲ. ನನ್ನದೊಬ್ಬ ಸೀನಿಯರ್ ವಕೀಲ ಈ 20 ವರ್ಷ ಅವಧಿ ಒಳಗ ನಾನು ಒಮ್ಮೆ ನೋಡಿಲ್ಲ. ಸುಳ್ಳು ಹೇಳುದಿಲ್ಲ. ನಾ ಡೈಲಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡವ. ಎಂದಾರು ಒಂದ್ ದಿವಸ ಕೋರ್ಟಿಗೆ ಹೋಗಲ್ಲ, ನಿತ್ಯ ಕೋರ್ಟಿಗೆ ಹೋಗೋಣ ನಾನು. ಆದ್ರೆ ಇವ್ರನ್ನ ಯಾವ ಬಾರ್ನಾಗಲಿ ಎಲ್ಲರಾಗ್ಲಿ ದಾರ್ಯಾಗ ಸುದ್ದ ನಾನು ಗದ್ದಿಗೌಡ್ರು ನೋಡಿಲ್ಲ. ಅವ್ರಿಗೆ ಗೊತ್ತು ನನಗೆ. ಬಾಲ್ಕೋಟೆಗೆ ಶಾಲೆ ಕೆಲ ಹೋಗಿದ್ರು, ನನಗಿಂತ ಹೇಳಿದ್ರು ಅವರು. ಅವ್ರು ಮುಂದಿದ್ರು, ಅವ್ರು ಹಿಂದಿದ್ರು, ಅವರೆಲ್ಲ ಗೊತ್ತು. ಆದ್ರೆ ಅವ್ರಿಗೆ ರಾಜಕೀಯದ ಏನೋ ಅನುಭವ ಶಕ್ತಿ ಅನುಕೂಲ ಆಯ್ತು, ಬಂದ್ರು ಹೋದ್ರು. ಆದ್ರೆ ಜನರು ಕೂಡ ಅವ್ರ ಸ್ವಭಾವದ ಬಗ್ಗೆ ಹೇಳಕತ್ತಿಲ್ಲ ನಾನು. ಆದ್ರೆ ಕೆಲಸದ ಬಗ್ಗೆ ಮಾಡ್ಬೇಕಾದ್ರೆ ಜನರಿಗೆ ಗೊತ್ತಾಗಬೇಕಲ್ರಿ.
ಏನೋ ಒಂದು ಕಡ್ಡಿ ತಗೊಂಡಾಗಲ್ಲ. ಒಳ್ಳೆ ಮನುಷ್ಯ ಇರ್ಲಿ, ಒಳ್ಳೆಯದವ್ರು ಇರ್ಲಿ, ಒಳ್ಳೆಯವರಿದ್ರೆ ಕೆಲಸ ಮಾಡ್ಬೇಕಲ್ಲ. ಈ ಸಮಾಧಾನದಿ ಸಂಭಾಷಣೆ ಒಳ್ಳೆಯವದಿ ಅಷ್ಟು ಸಾಲಿಲ್ಲ, ಅಷ್ಟು ಸಾಲುದಿಲ್ಲ ರಾಜಕೀಯ. ನಮ್ಮ ಸೇವೆ ಮಾಡೋ ಸಲುವಾಗಿ ನೀವು ಬಂದಿರಿ. ಈಗ ಮನೆ ಅಡ್ಡಾಡಿ ಊರು ಅಡ್ಡಾಡಿ ನಾನು ವಕೀಲಿದ್ದೀನಿ, ನಾನು ಇದನ್ನ ಮಾಡೀನಿ, ನಾನು ಅಲ್ಲಿ ಮಾಡೀನಿ, ಇಲ್ಲಿ ಮಾಡಿ ಒಂದರ್ ಹೇಳ್ರಿ. ಹೀಗೆ ಹೇಳ್ತಾರೆ, ಎಲ್ಲರೂ ಮಾಡ್ತಾರೆ, ಮಾತಾಡ್ತಾರ. ಕೇಳಿ ನೀವು ಯಾರ ಬಗ್ಗೆ? ಮೋದಿಯವ್ರ ಬಗ್ಗೆ. ಮೋದಿ ಬಗ್ಗೆ ಏನ್ ಮಾಡ್ಯಾರಪ್ಪ ಅಂದ್ರೆ ಎಲ್ಲ ಅವ್ರು ಮಾಡ್ಯಾರ. ಏನ್ ಮಾಡ್ಯಾರ ಹೇಳ್ರಿ? 1 2 3 4 ಹೇಳ್ರಿ, ನಂಬರ್ ಆಫ್ ವರ್ಕ್ಸ್ ಹೇಳ್ರಿ. ಅವ್ರದ್ದು ತೋರಿ ಏನ್ ಮಾಡಿದ್ರ? ಇವರು ನಮ್ಮ ಇಂದಿರಾ ಗಾಂಧಿ ಅವ್ರು ಏನ್ ಮಾಡಿದ್ರು ಹೇಳಿದ್ರಿ? ರಾಜಧಾನಿ ಮಾಡಿದ್ರು, ಎಲ್ಲ ಲ್ಯಾಂಡ್ ಟ್ರಿಬ್ಯುನಲ್ ತಂದರು, ಉಳುವಣೆ ಆಳುವವ್ರು ಆಳಿದ್ರು. ಮತ್ತು ಇಲ್ಲಿ ಸಂಪತ್ತೆಲ್ಲ ಹಂಚಿಕೊಟ್ಬಿಟ್ರು ಅವ್ರು. ಸ್ವಂತದೊಳದು ಕೊನೆಗೆ ಏನು ಉಳಿಲಿಲ್ಲ. ಅವ್ರ ರಕ್ತ ಸುದ್ದಿ ಹಂಚಿ ಹೋಗ್ಬಿಡ್ತು ದೇಶಕ್ಕಾಗಿ. ಅದಕ್ಕ ನಮ್ಮ ಮೊದಲೇ ಬಹಳ ಖೇದ ಮಾಡ್ತಿದ್ದ ನಮ್ಮ ಇವ್ರು ಹೇಳ್ತಾ ಇದ್ದಾರು. ಯಾರು? ನಮ್ಮ ಪ್ರೆಸಿಡೆಂಟ್ ಅಧ್ಯಕ್ಷರು, AICC ಅಧ್ಯಕ್ಷರು ಖರ್ಗೆ ಹೇಳ್ತಾ ಇದ್ರು, ಇವ್ರು ಯಾರಿಗೂ ಏನ್ ಆಡಳಿತ ಮಾಡಕ್ ಬಂದಾರಲ್ಲ, ಇವ್ರು ಯಾರು ಇಲ್ಲ. ಬಹುಶಃ ನಿಮ್ಗೆ ಗೊತ್ತಿಲ್ಲ, ಗುಜರಾತ್ ಹತ್ಯಾಕಾಂಡದಲ್ಲಿ ಸಾವಿರಾರು ಜನರು ಹತ್ಯೆ. ಅದ್ರಾಗ ಯಾರು ಮುಂದಿದ್ರು? ಆ ಹತ್ಯಾಕಾಂಡಕ್ಕೆ ಯಾರ್ಯಾರು ಮುಂದಿದ್ರು ಹೇಳುದಿಲ್ಲ. ನಾನು ಅಭ್ಯಾಸ ಮಾಡ ಜಗತ್ತಿಗೆ ಈ ಹುದ್ದೆ ಜಗತ್ತಿಗೆ ಗೊತ್ತೈತಿ, ನನ್ನ ಬಾಯಲ್ಲಿ ಹೇಳುದಿಲ್ಲ. ಅವ್ರಿಗೆ ಯಾರಿಗೂ ಅವ್ರು ಎಲ್ಲಾರು ಒಳಗಿದ್ದವ್ರು. ಅವ್ರು ಬಂದು ನಮಗೆ ಇವತ್ತು ಉಪದೇಶ ಮಾಡ್ತಾರೆ. ಆ ಉಪದೇಶ ನಾವು ಕೇಳು. ಮನುಷ್ಯಗ ಯಾವ ಮನುಷ್ಯ ತ್ಯಾಗ ಮಾಡಿದಾರೆ, ಯಾವ ಕಷ್ಟ ಗೊತ್ತೈತಿ, ಅವ ಕಷ್ಟ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಐತಿ. ಯಾವ ಮನುಷ್ಯಾಗ ಸ್ವಂತಕ್ಕೆ ನಾಲಿದೈತಿ, ಆ ಮನುಷ್ಯ ಏನಾರು ನಿಭಾಯಿಸಿ. ಅದಕ್ಕೆ ಅವ್ರ ಬಗ್ಗೆ ತ್ಯಾಗ ಬಹಳ ಅವಹೇಳನೆ ಮಾಡೋದು ಅಷ್ಟಲ್ಲ. ಯಾಕಂದ್ರೆ ಜನರದ್ದು ಅಭಿಪ್ರಾಯ ಒಬ್ಬೊಂದು ತರ ಇರ್ತೈತಿ. ನನ್ನ ಅಭಿಪ್ರಾಯ ಹೇಳಿದ್ದು ಸರಿ ಐತಿ ಇಲ್ಲ ಗೊತ್ತಿಲ್ಲ, ಮತ್ತವ್ರು ಮತ್ತೊಂತರ. ನಾವೊಬ್ಬ ತ್ಯಾಗಜೀವಿಯಾಗಿ, ನಾನು ಕಷ್ಟಪಡಿಸಿದ ಬಂದವಾಗಿ ಜನರ ಅಭಿಪ್ರಾಯ ತಿಳ್ಬೇಕಾದ್ರೆ ಜನರ ಮಧ್ಯದಲ್ಲಿ ಇರ್ಬೇಕು. ಇವರು ಅವ್ರ ಮೋದಿಯವ್ರ ನಾವು ಮೋದಿಯವ್ರು ಓಟ್ ಹಾಕ್ರಿ, ಮೋದಿಯವ್ರು ಓಟ್ ಹಾಕ್ರಿ. ಅಥವಾ ಮಹಾತ್ಮ ಇವರು ನಮ್ಮ ನೆಹರು ಅವ್ರು ಏನ್ ಮಾಡಿದ್ರು? ಅವರೆಲ್ಲ ಬಾರಾಟ್ಲ ಇಂಗ್ಲೆಂಡ್ ಶಾಲೆ ಕಲ್ತವ್ರು. ಇಂದಿರಾ ಗಾಂಧಿ ಅವ್ರು ಏನ್ ಮಾಡಿದ್ರು? ಯಾರಿಗಾರ ಒಂದರ ಕೇಳಿ ಮಾಡಿದ್ರು, ಒಂದು ಕೆಟ್ಟ ಮಾತಾಡಿದ್ರಿ. ಎಲ್ಲಾ ತಮ್ಮ ಹೆಂಡ್ರ ಮಕ್ಕಳು ಚೊಚ್ಚರು ಎಲ್ಲರೂ ಕಂಡ್ರ. ಇವತ್ತೆಲ್ಲ ರಾಹುಲ್ ಗಾಂಧಿ ಮಾತಾಡ್ದಾಗ ನಮಗೆ ಏನ್ ಕರೆದಿರಿ? ರಾಹುಲ್ ಗಾಂಧಿ ಅವ್ರು ಯಾರ ಮೊಮ್ಮಗ ಅವರು? ಈಗ ನನ್ನ ಮಗ ಅವ್ರು, ನಮ್ಮ ತಮ್ಮ, ನಮ್ಮ ಮಳೆ ಅಂತ ಹೇಳ್ಬೇಕಾರ ಅವ್ರು ಯಾರು? ಯಾವ ಪರಿಸರದಿಂದ ಬಂದಾರು? ಯಾವ ಪರಿಹಾರದಿಂದ ಬಂದಾರು? ಏನಾರಿದೆ ಅವ್ರಿಗೆ? ಬರೀ ಅವ್ರು ಹಾಕುವ ಅರ್ಬಿ ನೋಡ್ರಿ ನೀವು, ಅವ್ರೆಲ್ಲ ಜೋಡ್ದಾವ್. ಇವರು ಹಾಕೋ ದಿವ್ಸ ನೋಡ್ರಿ ಎಷ್ಟ್ ಹಾಕವ್. ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾರ. ದಿವ್ಸ ಪೇಪರ್ದಾಗ ಓದಿರಿ, ಬಹುತೇಕ ಓದಿರ್ತೀರಿ. ಏನ ಬಣ್ಣಬರ್ ಬಂದಾರ ಮುಂಬೈದಂತ ಒಂದು ದೊಡ್ಡ ಹೋಟ್ಲ್, ದೊಡ್ಡ ಇದ್ರಾಗ ಯಾವ್ದು ಶಾಪ್ನಾಗ ಏನಾರ ಬರೀತಾರ, ಬರೀಲಿ. ಈಗ ನಾವು ಮಾತಾಡಿ ಯಾರ ಕಡೆ ಟೀಕಾ ಮಾಡಿಸೋದು ಬೇಡ. ನೈಜ ಪರಿಸ್ಥಿತಿ ಜನರಿಗೆ ಗೊತ್ತೈತಿ, ವಸ್ತು ಪರಿಸ್ಥಿತಿ ಗೊತ್ತೈತಿ. ಆದ್ರೂ ಮೋದಿ ಅಂತಾರು ನನಗ್ ಗೊತ್ತಾಗೋದು. ಯಾಕಂತಾರು ನನಗ್ ಗೊತ್ತಾಗೋದು. ನಾ ಅಂದ್ರೆ ಜನ ಬೈತಾರ, ಕಾಂಗ್ರೆಸ್ ಅದೊಂದು ಲೇಬಲ್ ಕೊಡ್ತಾರ. ನನಗೇನು ಕಾಂಗ್ರೆಸ್ ಇಲ್ರಿ, ಮೊದಲು ಕೇಳಿ ಸಾವುಕಾರ ಕಾಂಗ್ರೆಸ್ ಆಗಿದ್ದವ್ರಲ್ಲವ. ನಾವ್ ಯಾವಾಗ ಕಾಂಗ್ರೆಸ್ ಬಂದ್ವಿ ಇವ್ರಿಗೆಲ್ಲ ಗೊತ್ತೈತಿ. ಅದಕ್ಕ ಸುಮ್ಮನೆ ಬಾಳ ಜನರು ನೋಡ್ರಿ, ಎಲ್ಲಾರು ಎಲ್ಲ ಕಾಲಕ್ಕೂ ಮೋಸ ಮಾಡಕ್ ಸಾಧ್ಯ ಇಲ್ಲ. ನೆನಪಿರ್ಲಿ, ಒಬ್ಬ ಮನುಷ್ಯ ಅವನೊಂದ್ ಮಾಡ್ಬೋದು, ಅವನೊಂದ್ ಮಾಡೋದು, ಎಲ್ಲಾರು ಎಲ್ಲ ಕಾಲಕ್ಕೂ ಮೋಸ ಮಾಡಕ್ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಬಹುಶಃ ಈ ಎಲೆಕ್ಷನ್ ನಲ್ಲಿ ಜನರಿಗೆ ಪರಿವರ್ತನೆ ಆಗಿರ್ಬೇಕು, ತಿಳ್ಕೊಂಡಿರ್ಬೇಕು. ಅಥವಾ ಯಾರು ನೋಡುದನ್ನ ಅಭ್ಯಾಸ ಮಾಡಿರ್ಬೇಕು ಅಂತ ನನ್ನ ಅನಿಸಿಕೆ. ಹಾಗಿದ್ರೆ ಇವ್ರು ಯಾರು ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಅದಕ್ಕೂ ಒಂದು ಟೈಮ್ ಇರ್ತೈತಿ. ಎಣ್ಣೆ ಆಗ್ಬೇಕಾದ್ರೆ ಎಲ್ಲದಕ್ಕೂ ಅವ್ರ ಆಯುಷ್ಯ, ಅವ್ರ ಆಡಳಿತಕ್ಕೆ ಎಣ್ಣೆ ಆಗ್ಬೇಕಾದ್ರೆ ಏನೋ ಒಂದು ಕಾರಣ ಬೇಕಾಗತ್ತೆ. ಆ ಕಾರಣ ಜನರಲ್ಲಿ ಪರಿಪಕ್ವವಾಗಿ ಮೂಡಿತಂದ್ರ ಇವ್ರು ಯಾರು ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಪಕ್ಷದ್ದಲ್ಲ. ಗೊತ್ತಾಯ್ತು. ಇಲ್ಲ, ತುಂಬಾ ಖುಷಿ ಆಯ್ತು, ಚೆನ್ನಾಗಿ ಹೇಳ್ತಾ ಇದ್ರಿ. ದಯವಿಟ್ಟು ಇದು ಪಕ್ಷದ ತಿಳ್ಕೊಬೇಡ್ರಿ, ಪಕ್ಷದ ಲೇಬಲ್ ಹಚ್ಚಕ್ ಹೋಗ್ಬೇಡ್ರಿ. ಯಾರ್ಯಾರು ವೈಯಕ್ತಿಕ ಟೀಕಾ ಮಾಡೋದು ಬಗ್ಗೆ ಅಭಿಪ್ರಾಯ ಸರಿಯಲ್ಲ. ನನ್ನ ಮನೆ ಕೆಲಸ ಅವರು ಮಾಡ್ಕೊಡುದಿಲ್ಲ, ಇವ್ರು ಮಾಡಿಕೊಡುದಿಲ್ಲ. ಇವ್ರು ಯಾರು ನೋಡಿಲ್ಲ ನಾವು. ಮೇಡಮ್ ಅವ್ರು ಕೂಡ 3 ಲಕ್ಷ ಮಾತಾಡಿನಿ ಫೋನ್ನಾಗ, ಶಿವಾನಂದ ಪಾಟೀಲ್ ಕೂಡ 3 ಲಕ್ಷ ಮಾತಾಡಿನಿ. ಬಟ್ ಅವ್ರು ಆರ್ ಸೀನ್ ದೇರ್ ಫೇಸಸ್.
ನಾನು ಒಳ್ಳೆ ಜರ್ನಲಿಸ್ಟ್. ರನ್ನವಾಣಿ ಅಂತ ಒಂದು ಪೇಪರ್ ತೆಗೆದಿದ್ದೀನಿ. ಏನ್ ಪೇಪರ್ ಹೆಸರು? ರನ್ನವಾಣಿ, ಮುಧೋಳದಲ್ಲಿ ರನ್ನವಾಣಿ ಪೇಪರ್ ಪಬ್ಲಿಷ್ ಮಾಡಿದ್ರು ನಾನು. ಇವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಹೋದ ನಂತರ ಚಿತ್ರದುರ್ಗ, ಬೆಳಗಮ್ಮ, ಕಾರವಾರ ಕನ್ನಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಹೋದ ನಂತರ 6 ವರ್ಷ ಸರ್ಕಾರ ವಕೀಲ ನಂತರ ರಿಸೈನ್ ಮಾಡಿ ಬಂದೆ ನಾನು. ಆ ಪೇಪರ್ ಬಂದಾಯ್ತು, ಮತ್ತೊಬ್ರಿಗೆ ಮಾಡಕ್ಕಾಗಲಿಲ್ಲ. ಗೊತ್ತು ಪೇಪರ್ದ ಕಷ್ಟ ಏನಂತ, ದುಡ್ಡು ಹಾಕಿ ಪೇಪರ್ ನಡೆಸ್ಬೇಕು. ನಾವು ಬಂದದ ಕಟ್ ಪರಿಸ್ಥಿತಿ ಒಳಗ, ಅದಕ್ಕೆಲ್ಲ ಹಾಕೋಣ. ಒಳ್ಳೆ ಟೈಮ್ಗೆ ನನಗೆ ನೌಕರಿ ಸಿಕ್ತಿ, ದೊಡ್ಡ ನೌಕರಿ, ಅದು ರಿಸೈನ್ ಮಾಡಿ ಬಂದೆ ನಾನು. ಆ ನಂತರ ಬಂದ ನಂತರ ತಿಮ್ಮಾಪುರ ನಾವು ನಮ್ಮ ಫಾರ್ಚುನೇಟ್ಲಿ ತಿಮ್ಮಾಪುರ ಕಮ್ ಆಸ್ ಮೈ ಜೂನಿಯರ್. ಆಗ ಕಾಂಗ್ರೆಸ್ ಇದ್ದಿದ್ದಿಲ್ಲ. ಅವ್ರು ಹೇಳಿದ್ರು ವಕೀಲರ ನಿಮ್ಮ ಹತ್ರ ಬಂದ್ರೆ 4 ವರ್ಷ ಕಲಿಬಹುದು ಅಂತ. ಖರೆ ನಾನು ನಿಮ್ ಪಾರ್ಟಿಯಾಗಿಲ್ಲ ರೀ. ಐ ಆಮ್ ನಾಟ್ ಇನ್ ಪಾರ್ಟಿ, ಬಟ್ ಇಲ್ಲಿ ಪಾರ್ಟಿ ಪ್ರಾಕ್ಟೀಸ್ ಸುಮ್ಮನೆ ಆಗುದಿಲ್ಲ. ಬಂದ್ರು, ಜಾಯಿನ್ ಆದ್ರು. ಈ ಜಾಯಿನ್ ಆಸ್ ಮೈ ಜೂನಿಯರ್ ಇನ್ ದಿ ಕೋರ್ಟ್, ಬಟ್ ಇಟ್ ಡಿಡ್ ನಾಟ್ ಪ್ರಾಕ್ಟೀಸ್. ಅವ್ರು ಸಾಧ್ಯ ಆಗುದಿಲ್ಲ. ಈ ಬಾರಿ ಹೇಗಿದೆ ಬಾಗಲಕೋಟೆ? ಸಂಯುಕ್ತ ಪಾಟೀಲ್ ವರ್ಸಸ್ ಗದ್ದಿಗೌಡರು. ಬಾಗಲಕೋಟೆ ವೈಯಕ್ತಿಕ ಕಂಪೇರ್ ಮಾಡಿದ್ರೆ ನನಗೆ ಏನು ಅನುಮಾನ ಇಲ್ಲ. ಕಾಂಗ್ರೆಸ್ ಈ ಸಲ ಗೆದ್ದು ಬರ್ತೈತಿ ಅನ್ನಕ ಏನೇನು ಅನುಮಾನ ಇಲ್ಲ. ಬಹಳ ಜನರಲ್ಲಿ ನೋಡ್ರಿ, ಜನ ಬಾಯಿ ಬಿಟ್ಟು ಹೇಳುದಿಲ್ಲ. ನೀವ್ ಹೋಗ್ರಿ, ನೀವ್ ಹೋದ್ಕೊಂಡು ನಿಮ್ಮನ್ನ ರಿಕಗ್ನೈಸ್ ಮಾಡ್ತಾರ ಅವ್ರು. ಯಾವ ಪಾರ್ಟಿ ಅವರು? ಬಟ್ ದೇ ರಿಕಗ್ನೈಸ್ ದಿ ಪಾರ್ಟಿ ಹೂ ಇಸ್ ಗೋಯಿಂಗ್ ಟು ಟೀಚರ್ಸ್. ನಮಗ್ ಕಲ್ಸಕ್ ಬಂದವ್ರು ಯಾರು ಕೇಳ್ತಾರ ಅವ್ರು? ನಿಮ್ಮನ್ನು ಮೊದಲು ತಿಳ್ಕೊತಾರ. ನಾವು ಪಾರ್ಟಿ, ನಾವು ಕಾಂಗ್ರೆಸ್, ಎಲ್ಲಿ ಬೇಕಾದ್ರೆ ಕಾಂಗ್ರೆಸ್. ಇನ್ನೊಬ್ಬ ಕಡೆ ಹೋಗ್ರಿ, ನಾವು ಬಿಜೆಪಿ. ಯಾಕಂತಾರು? ನಮ್ಮನ್ನ ನೋಡಲ್ಲ, ಅವ್ರು ನೋಡಲ್ಲ, ನಿಮ್ಮನ್ನ ನೋಡಿ. ನಿಮ್ಮನ್ನ ಪ್ರಯಾಣ ಮಾಡ್ತಾರ ಅವ್ರ, ನಿಮಗ್ ಗೊತ್ತಿಲ್ಲ. ಇವ್ರು ಯಾವ ಪಾರ್ಟಿದ ಬಂದಾರಪ್ಪ? ಎದಕ್ ಬಂದಾರು? ಅನುಮಾನ ನಿಮ್ಮೆಲ್ಲ ಅನುಮಾನ. ನೀವು ಆನೆಸ್ಟ್ ಇದ್ರಿ, ಬೆಳೆ ಇದ್ರಿ, ನೀವೊಂದು ಒಳ್ಳೆ ವಿಚಾರ ಜನರಿಗೆ ತಿಳಿಸ್ಬೇಕಂತ ಬಂದಿರಿ, ತಿಳ್ಕೋದಿಲ್ಲ. ಕಮ್ ಆನ್ ಬಿಹಾಫ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, ಕಮ್ ಆನ್ ಬಿಹಾಫ್ ಆಫ್ ದಿ ಬಿಜೆಪಿ ಪಾರ್ಟಿ. ಸೊ ದಿ ಬ್ರ್ಯಾಂಡ್ ಯುವರ್ ಸೆಲ್ಫ್. ಹಿಂಗಾಗಿ ಜನರು ಬಾಯಿ ಬಿಟ್ಟು ಹೇಳಿದ್ರು. ನಾವು ಮೋದಿ ಯಾಕಂತ ಕೇಳಿದ್ರೆ ನೋ ರಿಪ್ಲೈ. ಯಾಕಪ್ಪ ಮೋದಿ ಏನ್ ಕೊಟ್ಟಾರೋ ಬಿಟ್ಟಾರೋ, ಏನ್ ಕೊಟ್ಟಾರೋ? ನಿತ್ಯ ದಿವಸ ನಮ್ಮ ಅವ್ರ ಅಡಿಗೆ ಮನ್ಯಾಗ ನಮ್ಮ ಕಾಂಗ್ರೆಸ್ನವ್ರು ಬಂದಿದ್ದು ಅಂತಾರ. ಜನ ಅಂತಾರ ನೋಡ್ರಿ, ಜನರಿಗೆ ನಾವ್ ಹೇಳಕ್ ಆಗುದ? ಹೇಳುವಷ್ಟು ಹೇಳ್ತೀವಿ, ತಿಳ್ಕೋತಾರ, ಮಾಡೋರು ಮಾಡ್ತಾರ. ಅದಕ್ಕೆ 2 ಪಾರ್ಟಿ ಇರುವವು. ಕುಸ್ತಿದು ಅದು ಪೈಲಾನ್ರ ಕುಸ್ತಿ ಆಡಿ ಬಂದವ್ರು ಗೆದಿಬೇಕಂತಿಲ್ಲ. ಏನೋ ಪೇಚ್ ತಪ್ಪಿ, ಕ್ರಾಸ್ ತಪ್ಪಿ, ಎದುರಾಗ್ರ ಹೋತು, ಗೊತ್ತ ನಿಮ್ಗೆ ಎದುರಾಗ ಹೋಕ್ಕವ, ಹೋತು, ಪೇಚ್ ಬದಲಾತು. ಆಗ ಒಮ್ಮೆ ಏನೋ ಆಗ್ಬೋದು, ಘಟನಾವಳಿಗಳು ನಾವು ತಿಳ್ಕೊಂಡೋಗು ಆಗ್ಲಿಕ್ಕಿಲ್ಲ. ಈ ಸಲ ನಾವ್ ನೋಡ್ಲಿಕ್ಕೆ ಬಾಳ್ ಫೇರ್. ನನ್ನ ವೈಯಕ್ತಿಕ ವಿಚಾರದಾಗಲಿ, ನಮ್ಮ ಜನರ ವಿಚಾರದಾಗಲಿ, ನಮ್ಮ ಸಹೋದ್ಯೋಗಿಗಳ ವಿಚಾರದಾಗಲಿ ನಮಗೇನು ಸಂಶಯ ಇಲ್ಲ. ಕಾಂಗ್ರೆಸ್ 100% ಕಾಂಗ್ರೆಸ್. ನಿಮ್ ಪ್ರಕಾರ ಇಡೀ ರಾಜ್ಯದಲ್ಲಿ ಎಷ್ಟು ಸೀಟ್ ಬರ್ಬೋದು? 28. ರಾಜ್ಯದ ಬಗ್ಗೆ ನೋಡ್ರಿ ಸುತ್ತಾಡಿಲ್ಲ, ತುಂಬಾ ಪೇಪರ್ ನೋಡಿ ಹೇಳಿದ್ರೆ ಆಗುದಿಲ್ಲ. ಬಟ್ ಕ್ಲೈಮೇ ಹವೇದ. ಬಳ್ಳಾರಿ ಹೇಗಿದೆ? ಬಳ್ಳಾರಿ ನಿಮ್ಗೆ ಗೊತ್ತಿರುತ್ತೆ? ಬಳ್ಳಾರಿ ಗೊತ್ತರಿ, ಎಲ್ಲ ಗೊತ್ತು. ಕರ್ನಾಟಕ ತುಂಬಾ ಅಡ್ಯಾಡು. ಅದು ಜನರ ಭಾವನೆ ನನಗೆ ಗೊತ್ತಾಗುತ್ತೆ. ಐ ಕೆನಾಟ್ ಟೇಕ್ ದೇರ್ ಪಲ್ಸ್. ಇಲ್ಲ, ನಾನು ಯಾಕೆ ಕೇಳಿದೆ ಅಂದ್ರೆ, ಸದ್ಯ ಇವ್ರು ಹೇಳಿದ್ರ ಮೇಲೆ, ಬಿಜೆಪಿ ಅವ್ರು ಹೇಳಿದ್ರ ಮೇಲೆ ನಮ್ಗೆ ಎಲ್ಲೆಲ್ಲಿ ವಿಶ್ವಾಸ ಉಳಿದಿಲ್ಲ. ಅದು ಇವ್ರು ಸುಳ್ಳು ಹೇಳಾಕತ್ತಾರ ಜನರಿಗೆ, ಎಲ್ಲಾ ಜನರಿಗೂ ಮನವರಿಕೆ ಆಗಿತ್ತು. ಅದು ವರ್ಕೌಟ್ ಆಗ್ಬೇಕು. ಇನ್ ರಿಯಾಲಿಟಿ ಸತ್ಯ ಸಂಗತಿ ಏನೈತೆ, ಅದು ವರ್ಕೌಟ್ ಆಯ್ತಂದ್ರ ವೆರಿ ಈಸಿ ಫಾರ್ ಕಾಂಗ್ರೆಸ್ ಟು ಗೆಟ್ ಇನ್ more than 26. 20 definitely. Your prediction? 20ಕ್ಕಿಂತ ಅಧಿಕ ಸೀಟ್ ಬಂದೇ ಬರುತ್ತೆ. My personal opinion. As per my personal knowledge, as per my personal experience, as per that I have traveled some part of the Karnataka, that I can say easily that our party and the Congress party, not the our, but the Congress party will got more than, not less than 20 seats in Karnataka. ಡೆಫಿನೆಟ್ಲಿ. ವೀಕ್ಷಕರೇ, ನಿಜಕ್ಕೂ ಖುಷಿ ವಿಚಾರ ಅನ್ಸಿದ್ದು. ಹಿರಿಯ ವಕೀಲರು, ಪತ್ರಕರ್ತರು ಕೂಡ, ಜೊತೆಗೆ 79 ವರ್ಷ ಇಡೀ ದೇಶದ ಇತಿಹಾಸವನ್ನ ಕೆಲವೇ ನಿಮಿಷಗಳಲ್ಲಿ ನಮಗೆ ತುಂಬಿಕೊಡೋ ಪ್ರಯತ್ನವನ್ನ ಮಾಡಿದ್ರು. ನೀವು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾರು ನೋಡ್ತಾ ಇದ್ರೆ ನಿಮ್ಗೂ ಕೂಡ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ನಾವಿವತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಮುಧೋಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಆರ್ ವಿ ತಿಮ್ಮಾಪುರ ಅವರು ಇಲ್ಲಿನ ಶಾಸಕರು, ಜೊತೆಗೆ ಸಚಿವರು. ಇಲ್ಲಿ ನಮ್ಗೆ ಒಬ್ರು ಹಿರಿಯ ಅನುಭವಿಗಳ ಒಂದು ಮಾರ್ಗದರ್ಶನ ಸಿಕ್ತು. ಅಂದ್ರೆ ಒಂದಷ್ಟು ಸತ್ಯ ಸಂಗತಿಗಳು ಅಥವಾ ನಡೆದಂತ ಘಟನೆಗಳು, ಹಿಂದಿನ ಕಾಲದ ಪ್ರಧಾನಿಗಳಿಗೂ ಈಗಿನ ಪ್ರಧಾನಿಗರು ವ್ಯತ್ಯಾಸ ಏನು ಅಂತ. ನೀವು ಕೂಡ ವಿಡಿಯೋ ನೋಡ್ತಾ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಬಾಗಲಕೋಟೆ ಸಂಸದರು ಯಾರಾಗ್ಬೇಕಂತ. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಮುಧೋಳ.